ಇರ್ತಕ್ಕಂಥ ಪ್ರವಚನ ನಿನ್ನಿನ ದಿವಸ ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನೊಳಗಿರ್ತಕ್ಕಂಥ ಚಿಕ್ಕದಾಗಿರ್ತಕ್ಕಂಥ ಗ್ರಾಮದ ಅರಳಗುಂಡಿಗೆಯ ಗ್ರಾಮ. ಆ ಗ್ರಾಮದ ಸಾಲುಂಕ್ಯ ಮನೆತನದೊಳಗಿರ್ತಕ್ಕಂಥ ಆದಯ್ಯ ಮತ್ತು ಮಡಿಯಮ್ಮರ ಮುದ್ದಿನ ಮಗನಾಗಿ ಬೆಳೀತಕ್ಕಂಥ ಶರಣಬಸಪ್ಪನನ್ನು 8 ವರ್ಷಗಳು ತುಂಬಿರ್ತಕ್ಕಂಥ ಶರಣಬಸಪ್ಪನನ್ನು ಎಲ್ಲಿ ಕರ್ಕೊಂಡು ಬರ್ತಾರ ಹತ್ತುಕೊಂಡದ ಕೇಳಿದ್ರೆ, ತಮ್ಮ ಮನೆತನದ ಗುರುಗಳಾಗಿರ್ತಕ್ಕಂಥ ಮಹಾನ್ ತಪಸ್ವಿಗಳು, ಮಹಾನ್ ಜ್ಞಾನಿಗಳು, ತತ್ವಜ್ಞಾನಿಗಳು, ಸಕಲ ವೇದ ಶಾಸ್ತ್ರಗಳನ್ನು ಕೂಡ ಬಲ್ಲಂಥ ಯಾವ ಕಲಿಕೇರಿಯ ಮರುಳಾರಾಧ್ಯ ಶಿವಾಚಾರ್ಯ ಹತ್ರ ಶರಣಬಸಪ್ಪನವರನ್ನು ಕರ್ಕೊಂಡು ಬರ್ತಾರೆ. ಯಾವುದಕ್ಕಾಗಿ ಅಂದರೆ ಶರಣಬಸಪ್ಪನನ್ನು ಕರ್ಕೊಂಡು ಬರ್ತಾರ ಹತ್ತುಕೊಂಡದ ಕೇಳಿದ್ರೆ, ಒಂದು ಕಡೆಗೆ ಲಿಂಗ ದೀಕ್ಷೆ, ಇನ್ನೊಂದು ಕಡೆಗೆ ಆ ಗುರುವಿನಲ್ಲಿ ಇರ್ತಕ್ಕಂಥ ಸಂಪೂರ್ಣ ಜ್ಞಾನ ಅನ್ನತಕ್ಕಂಥದ್ದನ್ನು ಶರಣಬಸಪ್ಪ ಪಡ್ಕೊಂಡು ತಂದೆ ತಾಯಿ ಮನಸ್ಸನ್ನು ಕೂಡ ಅದೇ ಆಗಿರ್ತದೆ, ಮಗನಾಗಿರ್ತಕ್ಕಂಥ ಶರಣಬಸಪ್ಪನ ಮನಸ್ಸನ್ನು ಅದನ್ನೇ ಆಗಿರ್ತದೆ. ಏನು ಶರಣಬಸಪ್ಪ 8 ವರ್ಷದೊಳಗೆ ಎಟ್ಟರ ಮಟ್ಟಿಗೆ ತಿಳ್ಕೊಂಡಿದ್ದ ಹತ್ತುಕೊಂಡದ ಕೇಳಿದ್ರೆ, 8 ವರ್ಷದ ಮಗನಾಗಿರ್ತಕ್ಕಂಥ ಶರಣಬಸಪ್ಪ ತನ್ನ ಮನಸ್ಸಿನೊಳಗೆ ಒಂದು ಗುರಿ ಅಂತ ಇಟ್ಟುಕೊಂಡಿದ್ದ. ಹಾಗಾದ್ರೆ ಅದು ಗುರಿ ಏನು ಅಂತಕೊಂಡ ಕೇಳಿದ್ರೆ ಕೆಟ್ಟ ಗುರಿ ಅಲ್ಲ. ನಾನು ಮುಂದೆ ದೊಡ್ಡ ಏನ್ರಿ ಅದು ಆಗಬೇಕು ಇದು ಆಗಬೇಕು ಅನ್ನುವಂಥದ್ದು ಏನಿಲ್ಲ. ಆದರೆ ಶರಣಬಸಪ್ಪನ ಜೀವನದೊಳಗೆ ತಾನು ಏನು ಗುರಿ ಇಟ್ಟುಕೊಂಡಿದ್ದು ಅಂತಕೊಂಡು ಕೇಳಿದ್ರೆ, ನಾನೊಬ್ಬ ತಪಸ್ವಿ ಆಗಬೇಕು, ನಾನೊಬ್ಬ ಶರಣನಾಗಬೇಕು, ನಾನೊಬ್ಬ ಸಂತನಾಗಬೇಕು, ನಾನೊಬ್ಬ ಮಹಾತ್ಮನಾಗಬೇಕು. ಹಾಗಾದರೆ ಇದು ಎಲ್ಲ ತಪಸ್ವಿ ಶರಣ ಸಂತ ಮಹಾತ್ಮನಾಗಬೇಕಾಗಿತ್ತು ಅಂತಕೊಂಡ್ರೆ ಏನ್ರಿ ಸ್ವತಃ ತನ್ನಿಂದಲೇ ಆಗಲಿಕ್ಕೆ ಅಂತ ಬರಂಗಿಲ್ಲ. ಹಾಗಾದ್ರೆ ಅದು ಎಲ್ಲದಕ್ಕೂ ಕೂಡ ಯಾರು ಬೇಕು ಹೊತ್ತುಕೊಂಡ ಕೇಳಿದ್ರೆ ಒಬ್ಬ ಸದ್ಗುರುನಾಥ ಬೇಕು. ಶರಣಬಸಪ್ಪ ವಿಚಾರ ಮಾಡ್ತಾನೆ, ನನಗೆ ಗುರುವಾಗಿ ದೊರೀತಕ್ಕಂಥ ಎಂಥವನಾಗಿರ್ಬೇಕಂತಕೊಂಡು ಕೇಳಿದ್ರೆ, ಮಹಾನ್ ಜ್ಞಾನಿ ತಪಸ್ವಿ ಆಗಿರ್ತಕ್ಕಂಥ ಗುರು ನನಗೆ ಬೇಕು ಅಂತನ್ನುವಂಥದ್ದನ್ನು ಯಾವಾಗ ಶರಣಬಸಪ್ಪ ತನ್ನ ಮನಸ್ಸಿನೊಳಗೆ ಇಟ್ಟುಕೊಂಡಿದ್ದನಲ್ಲ, ಅವನ ಮನಸ್ಸಿನ ಇಚ್ಛಾ ತಕ್ಕಂಗೆ ಗುರುಗಳಾಗಿರ್ತಕ್ಕಂಥ ಕಲಿಕೇರಿ ಮರುಳಾರಾಧ್ಯ ಶಿವಾಚಾರ್ಯ ಅಂದ ಅವನಿಗೆ ದೊರೆತರು. ಶರಣಬಸಪ್ಪನ ಮನಸ್ಸಿಗೆ ಎಷ್ಟು ಆನಂದ! ಯಾಕಂದರೆ ಒಂದು ಕಡೆಗೆ ಸದ್ಗುರುನಾಥನಾಗಿರ್ತಕ್ಕಂಥವ ದೊಡ್ಡ ಜ್ಞಾನಿಯಾಗಿದ್ದ, ಇನ್ನೊಂದು ಕಡೆಗಿಂದ ತಪಸ್ವಿಯಾಗಿದ್ದ, ತ್ರಿಕಾಲ ಲಿಂಗ ಪೂಜಾನಿಷ್ಠನಾಗಿರ್ತಕ್ಕಂಥ ಯಾವ ಕಲಿಕೇರಿಯ ಮರುಳಾರಾಧ್ಯ ಶಿವಾಚಾರ್ಯರು ಆ ನಾಡಿನೊಳಗೆ ಅವತ್ತಿನ ದಿನಮಾನದೊಳಗೆ ನಮ್ಮ ಬಿಜಾಪುರ ಜಿಲ್ಲೆ ಒಂದೇ ಅತ್ತಲ್ಲ, ಇಡೀ ಈ ಉತ್ತರ ಕರ್ನಾಟಕದೊಳಗೆ ಕಲಿಕೇರಿ ಮರುಳಾರಾಧ್ಯ ಶಿವಾಚಾರ್ಯ ಇದ್ದಂಥ ಜ್ಞಾನಿಗಳು ಇನ್ನು ಯಾರು ಕೂಡ ಇದ್ದಿದ್ದಿಲ್ಲ. ಅಷ್ಟು ದೊಡ್ಡ ಜ್ಞಾನಿಗಳು ಯಾರು? ಕಲಿಕೇರಿ ಮರುಳಾರಾಧ್ಯ ಶಿವಾಚಾರ್ಯ. ಶರಣಬಸಪ್ಪನ ಇಚ್ಛಾ ಏನು? ಶರಣಬಸಪ್ಪ ಒಂದೇ ತಿಳ್ಕೊಂಡಿದ್ದ, ಗುರುವಿನ ಸೇವೆಯನ್ನು ಮನಮುಟ್ಟಿಯನ್ನು ಮಾಡಬೇಕು. ಯಾವಾಗ ನಾನು ಗುರುವಿನ ಸೇವೆ ಅನ್ನತಕ್ಕಂಥ ಮನಮುಟ್ಟಿ ಮಾಡಿದಾಗ ಆ ಗುರುವಿನಿಂದ ನನಗೆ ಏನು ದೊರೀತದ ತಿಳ್ಕೊಂಡ ಕೇಳಿದ್ರೆ, ಅದಕ್ಕಾಗಿಯೇ ಮಣ್ಣಿನ ವಿಷಯದ ಒಂದು ಮಾತು ಹೇಳಿದಿವಲ್ಲ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ. ನಾವೊಬ್ಬ ಗುರುವಿನ ಗುಲಾಮನಾಗಿ ನಾನು ಸೇವಾ ಮಾಡಬೇಕು. ಗುಲಾಮ ಅಂದರೆ ಆಳ ಮನುಷ್ಯತ್ತಲ್ಲ, ಸೇವಕನಾಗಿ ನಾನು ಗುರುವಿನ ಸೇವೆ ಅನ್ನತಕ್ಕಂಥ ಮನಮುಟ್ಟಿ ಮಾಡಿದ್ನಿ ಅಂತಂದ್ರೆ, ಹೆಂಗೆ ಒಂದು ಆಕಳಿಗೆ ನಾವು ಚೆನ್ನಾಗಿ ಮೇವು ಹಾಕಿದೀವಿ ಅಂತಂದ್ರೆ ಅದಕ್ಕೆ ಚೆನ್ನಾಗಿ ಮೈ ಕೈ ಅಂತಕ್ಕಂಥ ತಿಕ್ಕಿದೀವಿ ಎತ್ತಿಕೊಂಡಂದ್ರೆ, ಹೆಂಗೆ ದಿನಾನು ಕೂಡ ಒಂದು ತಂಬಿಗೆ ಹಾಲು ಕೊಡೋದು, ನೀವು ಮೇವು ಹೆಚ್ಚಿಗೆ ಹಾಕಿ ಅದರ ಡುಬ್ಬ ಗಿಬ್ಬ ಹಿಂಗೆ ತಿಕ್ತಾ ಇದ್ರಿ ಎತ್ತಿಕೊಂಡಂದ್ರೆ ಅದ್ರ ಮನಸ್ಸಿಗೆ ಆನಂದ ಆಯಿತು ಅಂತಂದ್ರೆ 2 ತಂಬಿಗೆ ಹಾಲು ಕೊಡ್ತದೆ ಆಕಳು, ಹೌದಲ್ರಿ? ಹೆಂಗೆ ಒಂದು ಆಕಳಿಗೆ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ರೆ ಹೆಂಗೆ ತಂಬಿಗೆ ಕೊಡ್ತಕ್ಕಂಥ ಆಕಳ 2 ತಂಬಿಗೆ ಅಂತಕ್ಕಂಥ ಹಾಲು ಹೆಂಗೆ ಕೊಡ್ತದೋ, ಹಂಗೆ ಒಬ್ಬ ಸದ್ಗುರುನಾಥನಾಗಿರ್ತಕ್ಕಂಥ ಒಬ್ಬ ಗುರುವಿನ ಸೇವೆ ಅಂತಕ್ಕ ನಾನು ಮನಮುಟ್ಟಿ ಮಾಡಿಬಿಟ್ನಿ ಎತ್ತಿಕೊಂಡಂದ್ರೆ ಏನ್ರಿ, ಗುರುವಿನ ಸೇವೆ ಅನ್ನತಕ್ಕಂಥ ನಾನು ಮನಮುಟ್ಟಿ ಮಾಡಿದ್ರೆ ನನಗೆ ಮರುಳಾರಾಧ್ಯ ಶಿವಾಚಾರ್ಯರು ತಮ್ಮಲ್ಲಿರ್ತಕ್ಕಂಥ ಜ್ಞಾನ ಅನ್ನತಕ್ಕ ನನಗೆ ದಾರಿ ಏರಿತಾರಲ್ಲ ತಿಳ್ಕೊಂಡಂದು ಶರಣಬಸಪ್ಪನ ಮೇಲೆ ಮನಸ್ಸ. ಶರಣಬಸಪ್ಪ ಮರುಳಾರಾಧ್ಯ ಶಿವಾಚಾರ್ಯ ಸೇವಾ ಮಾಡಕತ್ಯ. ಎಟ್ರ ಮಟ್ಟಿಗೆ ಸೇವಾ? ಎಲ್ಲರಿಂದ ಒಂದು ಸೇವಾ ತಿಳ್ಕೊಂಡಂದ್ರೆ ಒಂದು ಬರೀ ಬಟ್ಟೆ ತೊಳೆಯೋದಲ್ಲ, ಒಂದು ಸೇವೆ ಎತ್ತಿಕೊಂಡಂದ್ರೆ ಬರೀ ಗುರುವಿನ ಕೈಕಾಲು ಒತ್ತುವುದಲ್ಲ, ಒಂದು ಸೇವೆ ಎತ್ತಿಕೊಂಡಂದ್ರೆ ಗುರುವಿಗೆ ಎಲ್ಲರ ಹೂವು ಪತ್ರಿ ತಂದು ಇಡ್ತಕ್ಕಂಥದ್ದೇ ಸೇವಾ ಎತ್ತಿಕೊಂಡದಲ್ಲ. ಹಾಗಾದರೆ ಶರಣಬಸಪ್ಪ ಅವ ಏನು ಮಾಡಕತ್ತಾನ ಎತ್ತಿಕೊಂಡ ಕೇಳಿದ್ರೆ, ಗುರುವಿನ ಲಿಂಗ ಪೂಜೆ ಅದು ಹಿಡ್ಕೊಂಡು ಏನ್ರಿ ರಾತ್ರಿ ಮಲಗುವರೆಗೂ ಕೂಡ ಗುರುವಿನ ಸೇವಾ ಮಾಡಕತ್ತಾನೆ ಶರಣಬಸಪ್ಪ.
ಗುರುವಿನನ್ನು ಸ್ನಾನ ಮಾಡಿಸೋದು ಹಿಡ್ಕೊಂಡು, ಗುರುವಿನ ಬಟ್ಟೆ ತೊಳೆಯೋದನ್ನು ಹಿಡ್ಕೊಂಡು, ಏನ್ರಿ ಗುರುವಿನಿಂದ ಕೈಕಾಲುಗಳನ್ನು ಒತ್ತೋದನ್ನು ಮೊದಲು ಮಾಡಿಕೊಂಡು, ಒಂದಲ್ಲ ಎರಡಲ್ಲ ಏನು ಮನದೊಳಗಿಂದ ಒಬ್ಬ ಗುರುವಿನ ಸೇವಾ ಏನಿರ್ತದಲ್ಲ ಎಲ್ಲವನ್ನು ಕೂಡ ಯಾರು ಮಾಡಕತ್ಯಾರ? ಶರಣಬಸಪ್ಪನವರು ಮಾಡ್ಲಿಕ್ಕತ್ಯಾರ. ಗುರುವಿನ ಮನಸ್ಸಿಗೆ ಭಾಳ ಆನಂದ ಆಗಿಬಿಡುತ್ತೆ. ಯಾಕಂದ್ರೆ ಸದ್ಗುರುನಾಥ ಒಮ್ಮೆ ಉಪದೇಶ ಮಾಡಬೇಕಾಗಿತ್ತು ಅಂತಂದ್ರೆ ಕಲ್ಪನಾ ಇರಲಿ, ಒಬ್ಬ ಒಳ್ಳೆ ಗುರು ಆಗಿರ್ತಕ್ಕಂಥವ ಏನ್ರಿ ಹೋದ ಕೂಡಲೇ ನಮ್ಮ ಲಿಂಗ ಕಟ್ಟ್ರಿ ಎತ್ತಿಕೊಂಡಂದ್ರೆ ನಾವು ಲಿಂಗ ಅಂತಕ್ಕಂಥ ಕಟ್ಟಕ್ಕೆ ಬರಂಗಿಲ್ಲ. ಹಂಗೆ ಏನ್ರಿ ನಮಗೆ ನೇರವಾಗಿ ಅಂದ್ರೆ ಹೋಗಿ ಅಂದ್ರೆ ಅಪರ ನಮಗೆ ಲಿಂಗ ಕಟ್ಟ್ರಿ ಎತ್ತಿಕೊಂಡಂದ್ರೆ ಕಟ್ಟಕ್ಕೆ ಬರಲ್ಲ. ಮೊದಲ ಆ ಶಿಷ್ಯನನ್ನು ನಾವು ಪರೀಕ್ಷೆ ಮಾಡಬೇಕು. ಇವ ಲಿಂಗ ಪೂಜೆ ಮಾಡ್ಕೊಳಿಕ್ಕೆ ಅಂದ್ರೆ ಯೋಗ್ಯ ಅದಾನೇನಿಲ್ಲ ಏನ್ರಿ. ಇವನಿಗೆ ಲಿಂಗ ಧಾರಣೆ ಮಾಡಬೇಕಾದ್ರೆ, ಲಿಂಗ ದೀಕ್ಷೆ ಮಾಡಬೇಕಾದ್ರೆ ಇವ ಲಿಂಗವನ್ನು ದೀಕ್ಷಾ ಮಾಡ್ಕೊಳಿಕ್ಕೆ ಇವ ಯೋಗ್ಯ ಅದನ್ನಿಲ್ಲ ಅನ್ನೋದನ್ನು ಪರೀಕ್ಷೆ ಮಾಡಿ ಮಾತ್ರ ಅಂದ ಗುರುನಾಥ ಅವನಿಗೆ ಲಿಂಗ ದೀಕ್ಷೆ ಅಂತಕ್ಕಂಥ ಕೊಡ್ತಾನೆ. ನಾವು ವೀರಶೈವ ಲಿಂಗಾಯತ ಧರ್ಮದೊಳಗಿಂದ ಹುಟ್ಟಿರ್ತಕ್ಕಂಥವ್ರು. ನಾವು ಲಿಂಗ ದೀಕ್ಷೆ ಅಂತಕ್ಕಂಥ ಪಡಿಬೇಕಾಗಿತ್ತು ಅಂತಂದ್ರೆ ಮೊದಲು ಗುರುವಿನ ಸೇವೆ ಅಂತಕ್ಕಂಥ ಮಾಡಿ ಗುರುವಿನ ಪ್ರೀತಿ ಅಂತಕ್ಕಂಥ ಸಂಪಾದನೆ ಮಾಡಬೇಕು. ಯಾಕಂದ್ರೆ ಗುರು ಅಂತಕ್ಕಂಥ ಸಾಮಾನ್ಯನಾಗಿರ್ತಕ್ಕಂಥವನಲ್ಲ. ನಾವು ನೀವು ತಿಳ್ಕೊಂಡಂಗೆ ಒಬ್ಬ ಗುರು ತಿಳ್ಕೊಂಡಂದ್ರೆ ಏನ್ರಿ ಗುರುಗಳಂದ್ರೆ ಬೇರೆ ಇರ್ತಾರೇನು? ನಮ್ಮಂಗೆ ಉಣ್ತಾರ, ನಮ್ಮಂಗೆ ತಿಂತಾರ, ನಮ್ಮಂಗೆ ತಿರುಗಾಡ್ತಾರ, ಈಟೇ ಅವ್ರದಿಂದ ಬಟ್ಟಿ ಬ್ಯಾರೆ ಎತ್ತುಕೊಂಡು ನಾವು ತಿಳ್ಕೊತೀವಿ ಅಷ್ಟೆ ಏನ್ರಿ. ನಾವು ತಿಳ್ಕೊಳಂಗಲ್ಲ ಗುರು ಅಂದ್ರೆ. ನಾವು ಗುರು ಅಂದ್ರೆ ಏನು ಅರ್ಥ ಮಾಡ್ಕೊಂಡಿವಿ? ನಾವು ಉಣ್ಣಂಗೆ ಉಣ್ತಾರ, ನಾವು ತಿಂದಂಗೆ ತಿಂತಾರ ಏನ್ರಿ, ನಾವು ನಡೆದಂಗೆ ಅವರು ಕೂಡ ನಡೀತಾರ. ಈಟೆ ಅಂದ ನಾವಿಟ್ಟು ಕಲರ್ ಅಂದ ಬಟ್ಟೆ ಹಾಕೋತೀವಿ, ಅವರೊಂದು ಇಟ್ಟಿಂದ ಕಾವಿ ಬಟ್ಟೆ ಹಾಕೋತಾರ. ಅದಕ್ಕೆ ಅಟ್ಟಕ್ಕೆ ನಾವು ಗುರು ತಿಳ್ಕೊತೀವಿ. ಅದು ಅಲ್ಲ. ಗುರುವಿನ ಬಳಿಯಿಂದ ಜ್ಞಾನ ಇರ್ತದೆ, ಗುರುವಿನ ಬಳಿಯಿಂದ ತಪಸ್ಸಿನ ಶಕ್ತಿ ಇರ್ತದೆ, ಒಬ್ಬ ಗುರುವಿನ ಬಳಿಯಿಂದ ಲಿಂಗ ಪೂಜೆದಿಂದ ಸಾಮರ್ಥ್ಯ ಇರ್ತದೆ. ಅಂಥ ಯಾವ ಸಾಮರ್ಥ್ಯ ಇರ್ತಕ್ಕಂಥ ಗುರುವಿನ ಯಾವ ಒಬ್ಬ ಜ್ಞಾನಿಯಾಗಿರ್ತಕ್ಕಂಥ ಗುರುವಿನ ಸೇವೆ ಅಂತಕ್ಕಂಥ ಮಾಡಬೇಕು. ನಾವು ಎಷ್ಟರ ಮಟ್ಟಿಗೆ ಗುರುವಿನ ಸೇವೆ ಮಾಡ್ತೀವಲ್ಲ ಅಷ್ಟರ ಮಟ್ಟಿಗೆ ನಾವು ನಮಗೇನು ಸಿಗ್ತದ ಆ ಗುರುವಿನಿಂದ ನಮಗೆ ಫಲ ಅಂತಕ್ಕಂಥ ದೊರೀತದೆ. ಗುರುವಿನ